ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯದ ಬಹು ನಿರೀಕ್ಷಿತ ಚಿತ್ರ ಕೂಲಿ ಬಿಡುಗಡೆಯಾದ ಮೊದಲ ದಿನವೇ ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಆರಂಭವನ್ನ ದಾಖಲಿಸಿದೆ. ಲೋಕೇಶ್ ಕನಕರಾಜ್ ನಿರ್ದೇಶನದಲ್ಲಿ ಮೂಡಿಬಂದ ಈ ಚಿತ್ರ ವಿಶ್ವದಾದ್ಯಂತ 151 ಕೋಟಿ ರೂಪಾಯಿಯನ್ನ ಗಳಿಸಿದೆ ಅಂತ ಘೋಷಿಸಿದ್ದು, ಇದು ಇತಿಹಾಸದಲ್ಲಿ ಅತ್ಯುತ್ತಮ ಆರಂಭಿಕ ತಮಿಳು ಚಿತ್ರವಾಗಿದೆ. ಕೂಲಿ ರಜನಿಕಾಂತ್ ಅವರ 171ನೆಯ ಚಿತ್ರ ಆಗಿದ್ದು, ಈ ಚಿತ್ರದಲ್ಲಿ ನಾಗಾರ್ಜುನ್, ಶ್ರುತಿ ಹಾಸನ್, ಉಪೇಂದ್ರ ಹಾಗೂ ಸತ್ಯರಾಜ್ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ನಟ ಅಮೀರ್ ಖಾನ್ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಚಿತ್ರವನ್ನ ಸನ್ ಪಿಕ್ಚರ್ಸ್ ನಿರ್ಮಾಣ ಮಾಡಿದ್ದು, ಕಲಾನಿಧಿ ಮಾರನ್ ನಿರ್ಮಾಪಕರಾಗಿದ್ದಾರೆ. ಕೂಲಿ ಚಿತ್ರ ರಜನಿಕಾಂತ್ ಅವರ ಹಿಂದಿನ ಬ್ಲಾಕ್ ಬಸ್ಟರ್ 2.0 ಚಿತ್ರ 151 ಕೋಟಿಗೆ ಮೀರಿದ ಮೊದಲ ದಿನದ ಕಲೆಕ್ಷನ್ ಮೂಲಕ ಹೊಸ ದಾಖಲೆಯನ್ನು ಬರೆಯುವಲ್ಲಿ ಯಶಸ್ವಿಯಾಗಿದೆ. ಆದರೆ ಈ ಚಿತ್ರ ಲಿಯೋ ಚಿತ್ರ ದಾಖಲಿಸಿರುವಂತಹ 66 ಕೋಟಿಯ ಮೊದಲ ದಿನದ ಕಲೆಕ್ಷನ್ ಅನ್ನ ಮೀರಿಸೋಕೆ ಸಾಧ್ಯವಾಗಿಲ್ಲ. ಲಿಯೋ ತಮಿಳು ಚಿತ್ರರಂಗದ ಅತಿ ಹೆಚ್ಚು ಮೊದಲ ದಿನದ ಕಲೆಕ್ಷನ್ ಅನ್ನ ದಾಖಲೆ ಹೊಂದಿರುವ ಚಿತ್ರವಾಗಿದೆ. ತಮಿಳಿನಲ್ಲಿ ಬೆಳಗಿನ ಪ್ರದರ್ಶನಗಳಿಗೆ ಸುಮಾರು 81.95% ಜನರು ಭೇಟಿ ನೀಡಿದ್ದಾರೆ. ಮಧ್ಯಾಹ್ನದ ಪ್ರದರ್ಶನಗಳಲ್ಲಿ 85.13%, ಸಂಜೆ ಪ್ರದರ್ಶನದಲ್ಲಿ 86.57% ಮತ್ತು ರಾತ್ರಿ ಪ್ರದರ್ಶನಗಳಲ್ಲಿ 94.32% ಜನರು ಚಿತ್ರಮಂದಿರಗಳಿಗೆ ಭೇಟಿ ನೀಡಿದ್ದಾರೆ. ಇನ್ನು ರಜನಿಕಾಂತ್ ನಟನೆಯ ಚಿತ್ರ ಹಿಂದಿ ಚಿತ್ರಗಳ ಪಟ್ಟಿಯಲ್ಲಿಯೂ ಕೂಡ ತನ್ನ ಅಸ್ತಿತ್ವವನ್ನ ಕಂಡುಕೊಂಡಿತು. ಬೆಳಗಿನ ಪ್ರದರ್ಶನಗಳಲ್ಲಿ ಮುಂಬೈನಲ್ಲಿ 35% ಜನರು ಭಾಗವಹಿಸಿದ್ರು, ಬೆಂಗಳೂರಿನಲ್ಲಿ 41% ಜನರು ಮತ್ತು ಕೋಲ್ಕತ್ತಾದಲ್ಲಿ 41% ಜನರು ಚಿತ್ರಮಂದಿರಗಳಿಗೆ ಬಂದಿದ್ರು. ಪ್ರಸ್ತುತ ಟ್ರೆಂಡ್ ಹಾಗೂ ಪ್ರೇಕ್ಷಕರ ಸ್ಪಂದನೆಯ ಆಧಾರದ ಮೇಲೆ ಕೂಲಿ ಚಿತ್ರ ವಾರಾಂತ್ಯದಲ್ಲಿ ಇನ್ನಷ್ಟು ಭರ್ಜರಿ ಕಲೆಕ್ಷನ್ ಸಾಧಿಸಲಿದೆ ಅನ್ನೋ ನಿರೀಕ್ಷೆ ಈಗ ವ್ಯಕ್ತವಾಗಿದೆ. ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 ಕೆಜಿ ವೇಟ್ ಇದ್ದು ನಾವು ಈಗ 114 ಕೆಜಿ ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 ಕೆಜಿ ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.